ಪೋಷಕರು 10-15 ವರ್ಷ ಮಕ್ಕಳಾಗಿರಲ್ಲ, ದತ್ತು ತಗೊಂಡಿದ್ದಕ್ಕೆ ಅವ್ರದ್ದೇ ಸ್ವಂತ ಮಗು ಆಗ್ಬಿಟ್ಟಿರುತ್ತೆ. ಅವಾಗ ಈ ಮಗುನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಅನುಸರಣೆ ಯಾಕೆ ಮಾಡ್ತೀರಾ ಮೇಡಮ್? ನನ್ನ ತಮ್ಮನ್ನ ದೊಡ್ಡ ಮಗನ್ನ ನನಗೆ ಕೊಟ್ಬಿಡೋ ಅಂತ ಕೇಳ್ತೀನಿ, ಅವನು ಆಯ್ತಪ್ಪ ಅಂತ ಕೊಟ್ಬಿಡ್ತಾನೆ, ನಾನು ಅವ್ನು ನೋಡ್ಕೊಳ್ತಾ ಇರ್ತೀನಿ. ಅದು ಒಂಥರ ದತ್ತು. ಆದರೆ ಅದನ್ನ ಸರ್ಕಾರಕ್ಕೆ ತಿಳಿಸದೇ ಇದ್ರೆ ಅದು ಅಪರಾಧನ ಇಲ್ಲ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಎಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ ಸರ್? ಇದು ಸರ್ಕಾರದ ಶುಲ್ಕ ಬಂದ್ಬಿಟ್ಟು 55,000. ಇದು ಆಪ್ತ ಸಮಾಲೋಚನೆಗೆ ಬರಬೇಕು. ಹೌದು ಸರ್, ಯಾಕಂದ್ರೆ ನಾವು ಆಪ್ತ ಸಮಾಲೋಚನೆ ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೂ ಸಹ ಪೂರ್ಣವಾಗಿ ಅರ್ಥ ಆಗಲ್ಲ. ಹೆಣ್ಣು ಮಕ್ಕಳು ಬೇಕು ಅಂತ ಕೇಳುವಂತವ್ರು ಇರ್ತಾರೆ, ಗಂಡು ಮಕ್ಕಳು ಬೇಕು ಅಂತ ಕೇಳುವಂತವ್ರು ಇರ್ತಾರೆ, ಜೊತೆಗೆ ನಮ್ಗೆ ವಿಶೇಷ ಚೇತನ ಅಂದ್ರೆ ದಿವ್ಯಾಂಗ ಮಕ್ಕಳು ಸಹ ಬೇಕು ಅಂತ ಇರ್ತಾರೆ. ನೋಡಿ, ನೀವು ಪೋಷಕರಿಗೂ ಕೌನ್ಸಿಲಿಂಗ್ ಮಾಡಿರ್ತೀರಾ, ಮಕ್ಕಳಿಗೂ ಕೌನ್ಸಿಲಿಂಗ್ ಮಾಡ್ತೀರಾ, ಬಹಳ ಒಳ್ಳೆಯ ವಿಚಾರ. ಈಗ ಒಂದು ಮಗು ಇದೆ, ಅಲ್ಲಿ ನಾಗಸಿಂಹ ಅಂತಾನೆ ಒಬ್ಬೊಂದು ಮಗು ಇದೆ ಅನ್ಕೋಣ, ಅವನ್ನ ದತ್ತು ಹೋಗ್ಬೋದು ಇವನು ಅಂತ ಹೆಂಗೆ ಯಾರು ಡಿಸೈಡ್ ಮಾಡೋದು ಮೇಡಮ್? ನಮಸ್ಕಾರ ಗೆಳೆಯರೆ, ಕಿಡ್ಸ್ ಕಲರವ ಬೆಟ್ಟಕ್ಕೊಂದು ದಾರಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ನವೆಂಬರ್ ಮಾಸ ಮಕ್ಕಳ ಮಾಸ. ಈ ಮಕ್ಕಳ ಮಾಸದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ದತ್ತು ಅಂತ ನೀವೆಲ್ಲ ಕೇಳಿದ್ದೀರಲ್ಲ, ಆ ವಿಚಾರದ ಬಗ್ಗೆ ಮಾಹಿತಿನ ಕೊಡೋದು ಮತ್ತು ಜಾಗೃತಿ ಕಾರ್ಯಕ್ರಮನ ಮೂಡಿಸೋದು. ಅದನ್ನು ಹಮ್ಮಿಕೊಂಡಿರೋದು ಗ್ರಾಮೀಣ ಮಕ್ಕಳ ರಕ್ಷಣಾ ಘಟಕದವರು. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಈ ದತ್ತು ಅಂದ್ರೇನು, ದತ್ತು ತೆಗೆದುಕೊಳ್ಳೋಕ್ಕೆ ನಾವು ಏನೇನು ಮಾಡಬೇಕಾಗತ್ತೆ, ಯಾರು ದತ್ತು ತೆಗೆದುಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಾದ ಅನಿತಾ ಲಕ್ಷ್ಮಿ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದಗಳು ಸರ್. ಮೇಡಮ್, ಇತ್ತೀಚೆಗೆ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ರು. ಪಾಪ ಅವ್ರಿಗೆ ಮದುವೆ ಆಗಿ ತುಂಬಾ ದಿನ ಆಗಿದೆ, ಮಕ್ಕಳೇ ಆಗಿಲ್ಲ. ಅವರು ನಾನು ದತ್ತು ತಗೋಬೇಕು, ಏನ್ ಮಾಡ್ಬೇಕು ಅಂತ ಕೇಳೋರು. ಸೊ ಅವ್ರಿಗೆ ವೆಬ್ಸೈಟ್ ಅದೆಲ್ಲ ಹೇಳೋದು ಅದೆಲ್ಲ ಹೇಳೋಕೆ ಒಂದು ವಿವರ ಕೊಡಬೇಕಾಗಿತ್ತು. ಹೌದು. ಸೊ ಅದಕ್ಕಿನ್ನ ನಂಗೆ ಹೊಳೆದಿದ್ದೇನಪ್ಪ ಅಂತ ಹೇಳಿದ್ರೆ, ಸರ್ಕಾರ ಏನ್ ಮಾಡ್ತಿದೆ ಈ ವಿಚಾರದ ಬಗ್ಗೆ ಅನ್ನೋ ಮಾಹಿತಿನ ಅವ್ರಿಗೆ ಕೊಟ್ಬಿಟ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಅನಿಸ್ತು. ಅದಕ್ಕೆ ನಿಮ್ಮಿಂದ ಈ ಕಾರ್ಯಕ್ರಮ ಆದ್ರೆ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ನೀವ್ ಹೇಳಿ, ಈಗ ದತ್ತು ಅಂದ್ರೇನು, ಸೊ ಪೋಷಕರು ಅದನ್ನ ಆ ಪ್ರಕ್ರಿಯೆಯಲ್ಲಿ ಯಾವ ತರ ಭಾಗವಹಿಸ್ಬೋದು ಮೇಡಮ್? ದತ್ತು ಅಂದ್ರೆ ಸರ್, ಈಗ ಮಕ್ಕಳಿಗೆ ಅಂದ್ರೆ ಪೋಷಕರಿಲ್ಲದ ಮಕ್ಕಳಿಗೆ ಪಾಲನೆ, ಪೋಷಣೆ, ರಕ್ಷಣೆ ಇದೆಲ್ಲಾನು ಸಹ ದತ್ತು ತಗೊಂಡಿರುವಂತಹ ತಂದೆ ತಾಯಿಗಳ ಪೋಷಕರ ಜವಾಬ್ದಾರಿ. ಓಕೆ, ಆ ಮಗುನ ಕಾನೂನಾತ್ಮಕವಾಗಿ ನಾವು ಪೋಷಕರ ವಶಕ್ಕೆ ಕೊಡ್ತೀವಿ. ಇದು ಕಾನೂನು ಪ್ರಕ್ರಿಯೆಗೆ ಒಳಪಡಬೇಕು. ಸರಿ ಸರಿ. ಈಗ ನೀವು ಹೇಳಿದ್ರಿ ನಿಮ್ಮ ಸ್ನೇಹಿತರೊಬ್ರು ಅದನ್ನ ಕೇಳ್ತಿದ್ದಾರೆ, ಅಪೂರ್ಣ ಮಾಹಿತಿ ಇದೆ ಅಂತ ಹೇಳಿ. ಯಾವ ಪೋಷಕರಿಗೆ ಆಸಕ್ತಿ ಇರುತ್ತೆ ಅಂತ ಅವರು, ಏಕ ಪೋಷಕರಿರ್ಬಹುದು, ದಂಪತಿಗಳಿರ್ಬಹುದು ಅಂತ ಅವರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಹೇಳಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಸಹ ಇರುತ್ತೆ, ಅಲ್ಲೂ ಸಂಪರ್ಕಿಸಬಹುದು. ಹಾಗೆ ನಮ್ಮ ದತ್ತು ಕೇಂದ್ರಗಳು ಅಂತ ಇರ್ತವೆ, ಸರ್ಕಾರಿ ಮತ್ತು ಸರ್ಕಾರೇತರ ದತ್ತು ಕೇಂದ್ರಗಳನ್ನ ಸಹ ಸಂಪರ್ಕಿಸಬಹುದು. ಹಾಗೆ ಮಕ್ಕಳ ಕಲ್ಯಾಣ ಸಮಿತಿ ಅಂತಾನೂ ಸಹ ಇರುತ್ತೆ, ಅವ್ರನ್ನೂ ಸಹ ಸಂಪರ್ಕಿಸಬಹುದು. ಹಾಗೆ ಮಿಷನ್ ವಾತ್ಸಲ್ಯದಡಿಯಲ್ಲಿ ನಮ್ಮ ಕಾರ ಹಾಗೂ ಸಾರಾ ವೆಬ್ಸೈಟ್ಸ್ ಅಲ್ಲೂ ಸಹ ನೀವು ಸಂಪರ್ಕ ಮಾಡಬಹುದು. ಜೊತೆಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ 1098ಕ್ಕೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಮಕ್ಕಳ ಸಹಾಯವಾಣಿಯಿಂದ ನಮ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಸೊ ಅಂತವರಿಗೆ ನಮ್ಮ ಘಟಕದ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಅಥವಾ ನಾವೇ ಅಧಿಕಾರಿಗಳೇ ಅವ್ರನ್ನ ಸಂಪರ್ಕಿಸಿ ಅವ್ರಿಗಿರುವಂತಹ ಕೆಲವೊಂದು ಏನು ಪೂರ್ಣ ಮಾಹಿತಿ ಬೇಕಿರುತ್ತೆ, ಹಾಗೆ ಕೆಲವೊಂದು ಅಪೂರ್ಣ ಮಾಹಿತಿ ಇರುತ್ತೆ, ಅದನ್ನೆಲ್ಲಾನು ಸಹ ನಾವು ಪೂರ್ಣವಾಗಿ ಅವ್ರಿಗೆ ಏನು ಮಾಹಿತಿ ಬೇಕಿರುತ್ತೆ ಅವ್ರಿಗೆ ನಾವು ಕೊಡ್ತೀವಿ. ನೀವು ಹೇಳಿದ ಪ್ರಕಾರ ಎಷ್ಟೊಂದು ಅವಕಾಶಗಳಿದೆ, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಬಹಳ ಜನಕ್ಕೆ ಇಷ್ಟೆಲ್ಲ ಒಂದು ವೆಬ್ಸೈಟ್ ಇದೆ, ಸಹಾಯವಾಣಿ ಇದೆ, ಇದೇ ವಿಚಾರ ಗೊತ್ತಿರಲ್ಲ. ಬಹಳ ಅಮೂಲ್ಯ ವಿಚಾರವನ್ನು ತಿಳಿಸಿದ್ದೀರಾ. ಈಗ ಈ ದತ್ತು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಯಾವ ಕಾನೂನುಗಳು ಬರುತ್ತೆ ಮೇಡಮ್? ಈಗ ನಮ್ಮ ಜನಗಳಿಗೆ ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಕಾನೂನು ಇದೆ ಅಂತ ಗೊತ್ತು, ಬಾಲ್ಯ ವಿವಾಹದ ಬಗ್ಗೆ ಕಾನೂನು ಇದೆ ಅಂತ ಗೊತ್ತು. ಈ ಪರ್ಟಿಕ್ಯುಲರ್ ದತ್ತುಗೆ ಯಾವ ಕಾನೂನುಗಳಿದೆ ಅನ್ನೋದು ತಿಳಿಸ್ತೀರಾ?
ಸರ್ ನೀವು ಮಿಷನ್ ವಾತ್ಸಲ್ಯ ಅಂತ ಹೇಳ್ಬಿಟ್ಟು ನಮ್ಮ ವೆಬ್ಸೈಟ್ ಇದೆ, Okay. ಅದಕ್ಕೆ ಸಂಪರ್ಕಿಸಿದಾಗ ಖಂಡಿತವಾಗ್ಲೂ ನಿಮ್ಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಬಾಲ ನ್ಯಾಯ ಕಾಯ್ದೆ ಅಂತ ಇದೆ, Okay, ಹಾ. ಓಕೆ, ದತ್ತು ನಿಯಂತ್ರಣ ಕಾಯ್ದೆ ಅಂತ ಇದೆ, ಜೆ ಆಕ್ಟ್ ಅಂತ ಕರೀತಾರೆ. ಜೂನಿಯರ್ ಜಸ್ಟಿಸ್ ಆಕ್ಟ್ ಅಂತ ಕರೀತಾರೆ, ಕನ್ನಡದಲ್ಲಿ ಬಾಲ ನ್ಯಾಯ ಕಾಯ್ದೆ ಅಂತ ಕರಿತೀವಿ. ಹಾಗೆ ದತ್ತು ನಿಯಂತ್ರಣ ಕಾಯ್ದೆ ಅಂತ ಇದೆ, ಮತ್ತೆ ಹಾಮ ಅಂದ್ರೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, ಅದು ಒಂದು ಕಾಯ್ದೆ ಇರುತ್ತೆ. ಸೊ ಆ ಕಾಯ್ದೆಗಳ ಮುಖಾಂತರನು ಸಹ ನೀವು ದತ್ತು ಪ್ರಕ್ರಿಯೆಗೆ ಏನು ರೂಲ್ಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೋಬಹುದು. ಬಟ್ ನೀವು ಹೆಚ್ಚಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ದಯವಿಟ್ಟು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಥವಾ 1098 ಇಲ್ಲ ನಮ್ಮ ಕಾರಾ ಸಾರಾ ವೆಬ್ಸೈಟ್ಸ್ಗೆ ನೀವು ಸಂಪರ್ಕ ಮಾಡಿದ್ರೆ ಪೂರ್ಣ ಮಾಹಿತಿ ಸಿಗುತ್ತೆ, ಕಾನೂನು ಬಗ್ಗೆ ಎಲ್ಲ ಸಿಗುತ್ತೆ. ಹೌದು ಸರ್. ಈಗ ಒಂದು ಕೆಲಸ ಮಾಡಿ, ನಾನೇ ದತ್ತು ತಗೋಬೇಕು ಅಂತಿದ್ದೀನಿ ಮೇಡಮ್. ದತ್ತು ತಗೋಬೇಕು ಅಂತ ಹೇಳಿದ್ರೆ ನನ್ನ ಸಿದ್ಧತೆಗಳು ಏನಾಗ್ಬೇಕು? ಸರ್, ಈಗ ನಾವ್ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮಾನಸಿಕವಾಗಿ ಸಿದ್ಧರಿರ್ಬೇಕು. ಓಕೆ, ಏಕೆಂದ್ರೆ ಕೆಲವೊಂದು ಸರಿ ಕೆಲವೊಂದು ನಿರ್ಧಾರನ ತಗೋತೀವಿ, ಮತ್ತೆ ಅದರಿಂದ ಹಿಂದೆ ಸರಿತೀವಿ, ಮತ್ತೆ ತಗೋಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಇರ್ತೀವಿ. ಈ ಎಲ್ಲಾ ವಿಚಾರಗಳಿಂದನೂ ಸಹ ನಾವು ಮಾನಸಿಕವಾಗಿ ಸದೃಢರಾಗಿದ್ದರೆ ಮಾತ್ರ ಒಂದು ದತ್ತು ಪ್ರಕ್ರಿಯೆಗೆ ಒಳಪಡಿಸೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಆ ಇದ್ರಲ್ಲಿ ನಮ್ಮ ಮಕ್ಕಳನ್ನ ಸಹ ನಾವು 5 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಕ್ಕಳಿಗೂ ಸಹ 5-6 ವರ್ಷ ಇರ್ತಾರಲ್ಲ, ಆ ಮಕ್ಕಳಿಗೂ ಸಹ ನಾವು ಆಪ್ತ ಸಮಾಲೋಚನೆ ಮಾಡ್ತೀವಿ. ಜೊತೆಗೆ ಈ ಮಕ್ಕಳನ್ನ ದತ್ತು ತಗೊಳ್ಳೋದಕ್ಕೆ ಇಚ್ಛಿಸುವಂತಹ ಪೋಷಕರು ಇರ್ತಾರಲ್ವಾ, ಅವ್ರಿಗೂ ಸಹ ಆಪ್ತ ಸಮಾಲೋಚನೆ ಮಾಡ್ತೀವಿ. ಅವರು 3 ಬಾರಿ ಆಪ್ತ ಸಮಾಲೋಚನೆಗೂ ಸಹ ಒಳಗಾಗ್ತಾರೆ. ಅವರ ಉದ್ದೇಶ ಏನಿರುತ್ತೆ, ಯಾಕೆಂದ್ರೆ ಈಗ ಕೆಲವೊಂದು ಮಕ್ಕಳು ಹೆಣ್ಣು ಮಕ್ಕಳು ಬೇಕು ಅಂತ ಕೇಳುವಂತವ್ರು ಇರ್ತಾರೆ, ಗಂಡು ಮಕ್ಕಳು ಬೇಕು ಅಂತ ಕೇಳುವಂತವ್ರು ಇರ್ತಾರೆ. ಜೊತೆಗೆ ನಮ್ಗೆ ವಿಶೇಷ ಚೇತನ ಅಂದ್ರೆ ದಿವ್ಯಾಂಗ ಮಕ್ಕಳು ಸಹ ಬೇಕು ಅಂತ ಇರ್ತಾರೆ. ಯಾಕಂದ್ರೆ ಈ ವರ್ಷದ ಒಂದು ನಮ್ಗೆ ಟ್ಯಾಗ್ ಲೈನ್ ಬಂದ್ಬಿಟ್ಟು ಹೌದು, ಅದು ಬಂದ್ಬಿಟ್ಟು ನಮ್ಗೆ ದಿವ್ಯಾಂಗ ಮಕ್ಕಳನ್ನ ತಗೊಳ್ಳೋದ್ರ ಕುರಿತು ಇರೋದ್ರಿಂದ ಆ ಮಕ್ಕಳನ್ನ ಬೇಕು ಅಂತ ಕೇಳುವಂತವ್ರು ಇರ್ತಾರೆ. ಸೊ ಆ ಕಾರಣಕ್ಕೆ ನಾವು ಅವ್ರಿಗೆ ಎಲ್ಲಾ ರೀತಿನೂ ಸಹ ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಆ ನಂತರ ನಮ್ಮ ಇಲಾಖಾ ಒಂದು ಕಾನೂನು ಏನಿದೆ ಅದ್ರ ಪ್ರಕಾರ ಅವ್ರಿಗೆ ದತ್ತು ಪ್ರಕ್ರಿಯೆಗೆ ಒಳಪಡಿಸ್ತೀವಿ. ಸೊ ಇದಕ್ಕೆಲ್ಲ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಇದು ಆಪ್ತ ಸಮಾಲೋಚನೆಗೆ ಬರ್ಬೇಕು. ಹೌದು ಸರ್, ಯಾಕಂದ್ರೆ ನಾವು ಆಪ್ತ ಸಮಾಲೋಚನೆ ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೂ ಸಹ ಪೂರ್ಣವಾಗಿ ಅರ್ಥ ಆಗಲ್ಲ. ಜೊತೆಗೆ ನಮಗೂ ಸಹ ಅವರಲ್ಲಿರುವಂತಹ ಗೊಂದಲಗಳನ್ನ ಪರಿಹಾರ ಮಾಡಿಲ್ಲ ಅಂದ್ರೆ ಆ ಮಕ್ಕಳನ್ನ ದತ್ತು ತಗೊಂಡಾದ್ಮೇಲೆ ಅವ್ರು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತಾರೆ ಅನ್ನೋದ್ರ ಕುರಿತು ನಮ್ಗೆ ಮಾಹಿತಿ ಇರುವುದಿಲ್ಲ. ಇದು ನನ್ನ ಒಂದು ಅನುಭವ ಏನಪ್ಪಾ ಅಂತ ಹೇಳಿದ್ರೆ, ಬಹಳ ಪೋಷಕರು ದತ್ತು ತಗೊಂಡ್ಮೇಲೆ ಆ ಮಕ್ಕಳಿಗೆ ನಾವು ದತ್ತು ತಗೊಂಡಿದೀಯಾ, ನಿನ್ನ ದತ್ತು ತಗೊಂಡಿದೀವಿ ಅಂತ ಹೇಳ್ಬೇಕಾ ಬೇಡ ಅನ್ನೋದೇ ಗೊಂದಲದಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಕೆಲವು ಮಕ್ಕಳು ಹೊಂದಾಣಿಕೆ ಆಗಲ್ಲ ಅನ್ನೋದು ಇರುತ್ತೆ. ಕೆಲವು ಮಕ್ಕಳು ಅವರಿಗೆ ಮಕ್ಕಳು ಹೊಂದಾಣಿಕೆ ಆಗಿದ್ರು ಪೋಷಕರಿಗೆ ಆಸಕ್ತಿ ಇರಲ್ಲ ಅನ್ನೋದು ಇರುತ್ತೆ. ಸೊ ಆ ಕಾರಣಕ್ಕೆ ಇದನ್ನೆಲ್ಲಾನು ಸಹ ನಾವು ಪರಿಶೀಲಿಸಿ ಅದಕ್ಕೆ ಉತ್ತಮ ರೀತಿಯಲ್ಲಿ ಆಪ್ತ ಸಮಾಲೋಚನೆ ಮತ್ತು ಕಾನೂನಾತ್ಮಕ ದತ್ತು ಪ್ರಕ್ರಿಯೆಗೆ ಒಳಪಡಿಸೋದಕ್ಕೆ ನಾವೆಲ್ಲರೂ ಸಹ ಕ್ರಮ ಕೈಗೊಳ್ತೀವಿ. ಓಕೆ ಮೇಡಮ್, ನಾನು ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪರಿಚಯದ 20 ಅದರಲ್ಲಿ ಮಕ್ಕಳಿಗೆ ಪರ್ಯಾಯಕ ಕೌಟುಂಬಿಕ ವ್ಯವಸ್ಥೆ ಕೊಡಬೇಕು ಅಂತ ಹೇಳುತ್ತೆ. ಅದ್ರಲ್ಲಿ 3 ವಿಚಾರಗಳು ನಾವು ಗಮನಿಸಬಹುದು. ಒಂದು ದತ್ತು, ಇನ್ನೊಂದು ಫಾಸ್ಟರ್ ಕೇರ್, ಇನ್ನೊಂದು ಪ್ರಾಯೋಜಕತ್ವ ಅಂದ್ರೆ ನಮ್ಮ ಜನಕ್ಕೆ ಸ್ಪಾನ್ಸರ್ಶಿಪ್, ಅದು ಮಕ್ಕಳ ಕಲ್ಯಾಣ ಸಮಿತಿಗೆ ಮಕ್ಕಳು ಕರ್ಕೊಂಡು ಹೋದ್ರೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಗೊತ್ತು. ಈ ಫಾಸ್ಟರ್ ಕೇರ್ಗೂ ದತ್ತುಗೂ ಏನ್ ವ್ಯತ್ಯಾಸ ಸರ್? ಈಗ ಫಾಸ್ಟರ್ ಕೇರ್ ಅಂತ ಅಂದಾಗ ನಾವು 5-6 ವರ್ಷದ ಮೇಲಿನ ಮಕ್ಕಳನ್ನ ಅವ್ರಿಗೆ ಕುಟುಂಬದ ವ್ಯವಸ್ಥೆಯಲ್ಲಿ ಬೆಳಿಬೇಕು ಅಂತ ಆಸಕ್ತಿ ಇರುತ್ತೆ, ಅಂದ್ರೆ ಆ ಮಕ್ಳು ಇಚ್ಛೆ ಪಟ್ಟಿರ್ತಾರೆ. ಜೊತೆಗೆ ಪೋಷಕರಿಗೂ ಸಹ ನಾವು ಆ ಮಗುನ ನೋಡ್ಕೊಳ್ಳೋದಕ್ಕೆ ನಾವು ಮನಸ್ಸು ಮಾಡಿದೀವಿ ಅಂತ ಹೇಳಿ ಅವರು ಮಾನಸಿಕವಾಗಿ ಸಿದ್ಧರಿದ್ದು ಬಂದು ಕೇಳಿದ್ರೆ ಅಂತ ಮಕ್ಕಳನ್ನ ನಾವು 1 ವರ್ಷದ ಅವಧಿಗೆ ಕೊಡ್ತೀವಿ. ಅಕಸ್ಮಾತ್ ಆ ಮಕ್ಕಳೇನಾದ್ರೂ ಅವ್ರ ಕುಟುಂಬಕ್ಕೆ ಹೊಂದಾಣಿಕೆ ಆದ್ರೆ ಆ ಮಕ್ಕಳನ್ನ 18 ವರ್ಷದವರೆಗೂ ಸಹ ಅವರು ಉಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪ್ರಾಯೋಜಕತ್ವ ಅಂತ ಬಂದ್ರೆ ಸರ್, ಅದನ್ನ ನಾವು ಇಲಾಖಾ ವತಿಯಿಂದ ಅದು ನೇರವಾಗಿ ಫಲಾನುಭವಿಗಳಿಗೆ ಅಂದ್ರೆ ಪೋಷಕರು ಇಲ್ಲದ ಫಲಾನುಭವಿಗಳಿಗೆ ನೇರವಾಗಿ ಪಾವತಿ ಆಗುತ್ತೆ ಅದು. ಓಕೆ, ಏಕ ಪೋಷಕರಿದ್ರು ಸಹ ಅವರ ಆರ್ಥಿಕ ವ್ಯವಸ್ಥೆನ ಪರಿಶೀಲನೆ ಮಾಡ್ಕೊಂಡು ಅದನ್ನ ಜಿಲ್ಲಾಧಿಕಾರಿಗಳ ಸಮಿತಿಯಲ್ಲಿ ಇಟ್ಟು ಅದನ್ನ ಒಪ್ಪಿಗೆ ತಗೊಂಡು ನಾವು ಪ್ರಾಯೋಜಕತ್ವ ಯೋಜನೆ ಕೊಡೋದು. ಬಟ್ ಈ ದತ್ತು ಮತ್ತೆ ಫಾಸ್ಟರ್ ಕೇರ್ ಅಂತ ಏನ್ ಕರಿತೀವಿ, ಈ ಒಂದು ಪ್ರಕ್ರಿಯೆ ಬಂದು ಮಕ್ಕಳು ಆ ಕುಟುಂಬದಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಓಕೆ, ದತ್ತು ಇದ್ರಲ್ಲಿ ನಾವು ಕಾನೂನಾತ್ಮಕವಾಗಿ ಮಕ್ಕಳನ್ನ ಅವ್ರು ಕೊಟ್ಟಿರ್ತೀವಿ. ಬಟ್ ಇದರಲ್ಲಿ 1 ವರ್ಷದ ಅವಧಿವರೆಗೂ ನಂತರ ಅವರು ಇಚ್ಛಿಸದಲ್ಲಿ ಹಾಗೂ ಮಗು ಸಹ ಹೊಂದಾಣಿಕೆ ಆಗಿದ್ದಲ್ಲಿ ಅದನ್ನ ನಾವು ಮತ್ತೆ ಮರುಪರಿಶೀಲನೆ ಮಾಡಿ ಒಪ್ಪಿತವಾಗಿ ಇದ್ ಮಾಡ್ಬೋದು ಸರ್, ಕಾನೂನಾತ್ಮಕವಾಗಿ ಕೊಡಬಹುದು. ಈ ಒಂದು ದೊಡ್ಡ ಪ್ರಸಿದ್ಧವಾದ ಒಂದು ಹೇಳಿಕೆ ಇದೆ, ದತ್ತು ಅಂತ ಹೇಳಿದ್ರೆ ಮಕ್ಕಳಿಲ್ಲದ ಪೋಷಕರಿಗೆ ಮಕ್ಕಳನ್ನು ಕೊಡೋದಲ್ಲ, ಪೋಷಕರಿಲ್ಲದ ಮಕ್ಕಳಿಗೆ ಪೋಷಕರನ್ನು ಒದಗಿಸುವುದು ಅಂತ. ಸೊ ಆಮೇಲೆ ಇಲ್ಲಿ ಇನ್ನೊಂದು ಬಹಳ, ಈಗ
ನಾನು ಕೆಲವು ಸರಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಅಥವಾ ದತ್ತು ತಗೊಳ್ಳೋರು ಹೇಳ್ಬೇಕಾದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನನಗೆ ಭಯ ಆಗೋದು. ಸರ್ ನಮ್ಗೆ ಪುಟ್ಟ ಮಗುನೇ ಬೇಕು, ಆಮೇಲೆ ಗಂಡು ಮಗುನೇ ಬೇಕು, ಬೆಳ್ಳಿಗಿರೋ ಮಗು ಬೇಕು, ಗುಂಗುರು ಕೋತಿರೋ ಬೇಕು, ಆಮೇಲೆ ಕೆಲವು ಸರಿ ನಮ್ ಜಾತಿದ ಮಗು ಸಿಗುತ್ತಾ ಅಂತ ಕೇಳೋರು. ಸೊ ಇದೆಲ್ಲ ಒಂದು ತಾರತಮ್ಯದ ಭಾವ ಅನ್ಸಿದ್ರು ಪಾಪ ಅವರ ಆಸೆಗಳು ಅಂತ ಅನ್ಸೋದು. ಈಗ ನೀವೇ ಹೇಳಿ, ಈ ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ಪೋಷಕರಿಗೆ ಇರುತ್ತಾ ಮೇಡಮ್? ಸರ್ ಇರುತ್ತೆ. ಅವರು ಬಂದು 3 ಬಾರಿ ಅನುಪಾಲನಾ ಗೃಹಕ್ಕೆ ಭೇಟಿ ಕೊಟ್ಟು ಅವ್ರಿಗೆ ಏನಾದ್ರು ಮ್ಯಾಚ್ ಅಪ್ ಆಗಿದ್ರೆ ಅಂತ ಟೈಮಲ್ಲಿ ಅವರು ಇದ್ ಮಾಡ್ಕೋಬಹುದು. ಈಗ ನಾವು ಇವನ್ ಪ್ರಾಯೋಜಕತ್ವ ಯೋಜನೆ, ಪೋಷಕತ್ವ ಯೋಜನೆ ಎಲ್ಲದಕ್ಕೂ ಸಹ ನಾವು ನಮ್ಮ ಇಲಾಖಾ ಮಾನದಂಡಗಳ ಅನ್ವಯನೇ ಕೆಲಸ ಮಾಡುವಂತ. ಸೊ ಈ ಫಾಸ್ಟರ್ ಕೇರ್ನು ಸಹ ಈಗ ನಾವು ಅನ್ಕೋತೀವಿ 7 ವರ್ಷದ ಮಗು ಇದೆ, ಅದು ಕುಟುಂಬದ ವ್ಯವಸ್ಥೆಗೆ ಒಳಪಡ್ಬೇಕು ಅಂತ, ಆ ಮಕ್ಕಳನ್ನು ಸಹ ನಾವು ಇದಕ್ಕೆ ತಗೋತೀವಿ. ಜೊತೆಗೆ ನೀವು ಹೇಳಿದ್ರಿ ಈಗ ಅಲ್ವಾ, ಆ ವಿಚಾರದಲ್ಲಿ ನಾವು ಮಕ್ಕಳ ಆಯ್ಕೆಗೂ ಅವಕಾಶ ಇರುತ್ತೆ. ಆದ್ರೆ ಅದು ಮತ್ತೆ 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 ಎಷ್ಟು ಇದ್ರಲ್ಲಿ ಅವ್ರು ತಗೋತಾ ಇರ್ತಾರೆ. ಈಗ ಕೆಲವೊಬ್ರು ಪ್ರಥಮ ಬಾರಿಗೆ ಬಂದಾಗ ತಗೋತಾರೆ, 2ನೇ ಬಾರಿಗೆ ಬಂದಾಗ ತಗೊಳ್ಳೋಂಥವ್ರು ಇರ್ತಾರೆ, ಈಗ 3ನೇ ಬಾರಿ ಬಂದವರು ತಗೊಳ್ಳೋರು ಇರ್ತಾರೆ. ಸೊ ಅದನ್ನು ನಾವು ಅವರ ಒಂದು ಇದಕ್ಕೆ ಮ್ಯಾಚ್ ಅಪ್ ಆಗುವಂತ ಮಗು ಏನಾದ್ರು ಆದ್ರೆ ಅವ್ರಿಗೆ ನಾವು ಪ್ರಕ್ರಿಯೆಗೆ ಒಳಪಡಿಸ್ಕೊಡ್ತಿರ್ಬೋದು. ಈಗ ಇನ್ನೊಂದು ಬಹಳ, ಈ ದತ್ತು ತಗೊಳ್ಬೇಕಾದ್ರೆ ನಮ್ಗೆ ತುಂಬಾ ದುಡ್ಡು ಖರ್ಚು ಮಾಡ್ಬೇಕು, ಆಮೇಲೆ ಏನ್ ಮಾಡ್ಬೇಕು, ಆ ಮಗು ನಮ್ಮ ಮನೆಗೆ ಬಂದ್ಬಿಟ್ರೆ ನಾವು ಹಣನೇ ಇಲ್ಲಿದ್ರೆ ಏನ್ ಮಾಡ್ಬೇಕು, ಈ ತರದೆಲ್ಲ ಯೋಚನೆ ಮಾಡ್ತೀವಿ ಪೋಷಕರು. ಈ ದತ್ತು ತಗೊಳ್ಬೇಕಾದ್ರೆ ಎಷ್ಟು ಹಣ ಖರ್ಚು ಮಾಡ್ಬೇಕಾಗತ್ತೆ ಸರ್? ಇದು ಸರ್ಕಾರದ ಶುಲ್ಕ ಬಂದ್ಬಿಟ್ಟು 55,000. ಹಾಗೆ ಜೊತೆಗೆ ನಮ್ಮ ಈ ಅನುಪಾಲನಾ ಗೃಹಕ್ಕೆ ಭೇಟಿ ಕೊಟ್ಟಾಗ ಅವರು 6,000, 3 ಸರಿ ಭೇಟಿ ಕೊಡಬಹುದು, 6,000 ಪಾವತಿ ಮಾಡ್ಬೇಕಿರುತ್ತೆ. 18,000 ಅದು 3 ಬಾರಿ ಪಾವತಿ ಮಾಡ್ಬೇಕಿರುತ್ತೆ. ಜೊತೆಗೆ ಸರ್ಕಾರಿ ಶುಲ್ಕ 55,000. ಒಂದು 60,000 70,000ದಲ್ಲಿ ಒಂದು ಮಗುನ್ ದತ್ತು ಪ್ರಕ್ರಿಯೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಸುಮಾರು ಜನ ಇದೆಲ್ಲ ಫ್ರೀ ಅನ್ಕೊಂಡಿರ್ತಾರೆ, ಸರ್ಕಾರದ ಕಡೆಯಿಂದ ಬರೋದು. ಅದಕ್ಕೆ ಮುಂಚೆ ತಯಾರಾಗಿರ್ಬೇಕು ಅವ್ರು, ಒಂದು 70,000 ರೂಪಾಯಿ ಆದ್ರೂ ಖರ್ಚಾಗತ್ತೆ ಅಂತ. ಈಗ ಮೇಡಮ್, ಈ ಮನೆ ನಮ್ದು ಕುಟುಂಬ ವ್ಯವಸ್ಥೆನ ನಾವು ಚೆನ್ನಾಗಿ ನೋಡಿರ್ತೀವಿ. ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಬೆಳೀತಾ ಇರ್ತಾರೆ. ಈಗ ನನ್ನ ತಮ್ಮ ಹಂಗೆ ಒಂದು 3 ಜನ ಮಕ್ಳಿದಾರೆ, ನನಗೆ ಮಕ್ಕಳೇ ಆಗಿಲ್ಲ. ನನ್ನ ತಮ್ಮನ್ನ ದೊಡ್ಡ ಮಗನ್ನ ನನಗೆ ಕೊಟ್ಬಿಡೋ ಅಂತ ಕೇಳ್ತೀನಿ, ಅವನು ಆಯ್ತಪ್ಪ ಅಂತ ಕೊಟ್ಬಿಡ್ತಾನೆ. ನಾನು ಅವ್ನು ನೋಡ್ಕೊಳ್ತಾ ಇರ್ತೀನಿ. ಅದು ಒಂಥರ ದತ್ತು. ಆದ್ರೆ ಅದನ್ನ ಸರ್ಕಾರಕ್ಕೆ ತಿಳಿಸದೇ ಇದ್ರೆ ಅದು ಅಪರಾಧನ, ಇಲ್ಲ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದ? ಯಾವುದೇ ಮಗುನ ಈಗ ಸಂಬಂಧಿಕರಲ್ಲಿ ಸಹ ನಾವು ತಗೊಂಡ್ರು, ಪರಿಚಯಸ್ಥರಲ್ಲಿ ಏನೇ ಇದ್ ಮಾಡ್ಕೊಂಡ್ರು ಸಹ ಸರ್ಕಾರದಿಂದ ಅನುಮತಿ ತಗೊಂಡು ಕಾನೂನಾತ್ಮಕವಾಗಿನೇ ದತ್ತು ತಗೋಬೇಕು. ಇಲ್ಲ ಹೋದ್ರೆ, ಯಾಕೆಂದ್ರೆ ಕಾನೂನು ಏನಾದ್ರು ಉಲ್ಲಂಘನೆ ಮಾಡಿದೀವಿ ಅಂದ್ರೆ ಅದು ನೆಕ್ಸ್ಟ್ ಬೇರೆ ರೀತಿಯ ನಾವು ಕಾನೂನಾತ್ಮಕ ಕ್ರಮಗಳನ್ನ ಕೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಬಿಡುತ್ತೆ. ಆ ಕಾರಣಕ್ಕೆ ಅದನ್ನ ನಾವು ಕಾನೂನಾತ್ಮಕವಾಗಿನೇ ತಿಳಿಸಿ ಸರ್ಕಾರಕ್ಕೆ ಆ ನಂತರ ದತ್ತು ಪಡ್ಕೋಬಹುದು. ಮನೆಗಳಲ್ಲೇ ಪೋಷಕರು ಮಾಡ್ಕೊಂಡ್ಬಿಟ್ರೆ ಅದು ದತ್ತು ಅನ್ಸ್ಕೊಳ್ಳಲ್ಲ, ಅಪರಾಧ ಅನ್ಸ್ಕೊಳತ್ತೆ. ಅದಕ್ಕೆ ಮಕ್ಕಳ ಕಲ್ಯಾಣ ಸಮಿತಿನ ಅವರು ಸಂಪರ್ಕಿಸಬಹುದಲ್ವಾ ಮೇಡಮ್? ಹೌದು ಸರ್, ಮಕ್ಕಳ ಕಲ್ಯಾಣ ಸಮಿತಿ ಸಂಪರ್ಕ ಮಾಡಿದ್ರೆ ಈ ಸಮಸ್ಯೆನ ಬಗೆಹರಿಸ್ಕೊಳ್ಬಹುದು. ಈಗ ಮೇಡಮ್ ನೀವು ದತ್ತು ಕೊಟ್ಬಿಟ್ಟಿದ್ದೀರಾ, ಆ ಮಗು ನಿಜಕ್ಕೂ ಪೋಷಕರು ಚೆನ್ನಾಗಿ ನೋಡ್ಕೊಳ್ತಾ. ಈಗ ನಾನ್ ಗಮನಿಸಿರೋದೇನಪ್ಪ, ಬಹಳಷ್ಟು ಪೋಷಕರು 10-15 ವರ್ಷ ಮಕ್ಕಳಾಗಿರಲ್ಲ, ದತ್ತು ತಗೊಂಡೋಗಿ ಅವ್ರಿಗೆ ಸ್ವಂತ ಮಗು ಆಗ್ಬಿಟ್ಟಿರುತ್ತೆ. ಅವಾಗ ಈ ಮಗು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಅನುಸರಣೆ ಯಾಕೆ ಮಾಡ್ತೀರಾ ಮೇಡಮ್? ಸರ್, ಈಗ ದತ್ತು ಪ್ರಕ್ರಿಯೆ ಮೂಲಧ್ಯಯನ ಬಂದು ಮಕ್ಕಳಿಗೆ ಕೌಟುಂಬಿಕ ವಾತಾವರಣ ಕೊಡ್ಬೇಕು ಅಂತ ಬಂದು, ಜೊತೆಗೆ ಪೋಷಣೆ, ಪಾಲನೆ, ರಕ್ಷಣೆ ಈ ಎಲ್ಲಾ ಅಂಶಗಳು ಸಹ ನಾವು ಪರಿಶೀಲನೆ ಮಾಡೇ ಇರ್ಬೇಕಿರುತ್ತೆ. ನಾವು ದತ್ತು ಪ್ರಕ್ರಿಯೆಗೆ ಒಳಪಡಿಸಿದ ಮಗುವನ್ನ ನಿಯಮಿತವಾಗಿ ನಾವು ಅದನ್ನ ಫಾಲೋ ಅಪ್ ಮಾಡ್ಕೋತೀವಿ ಸರ್. ಅದ್ರದ್ದು ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ ಅಂತ ಎಲ್ಲಾನು ಸಹ ವಿಚಾರಿಸ್ಕೋತೀವಿ. ಜೊತೆಗೆ ಆ ಮಕ್ಕಳೇನಾದ್ರೂ ಶಿಕ್ಷಣ ವ್ಯವಸ್ಥೆಗೆ ಒಳಪಟ್ಟಿದ್ರೆ, ಯಾಕಂದ್ರೆ ಈಗ ಗೊತ್ತಿದೆ ನಮ್ಗೆ ಸಂವಿಧಾನಾತ್ಮಕವಾಗಿನೇ ಶಿಕ್ಷಣದ ಹಕ್ಕು ಇರೋದ್ರಿಂದ ಆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಮಗು ಶಾಲೆಗೆ ಅಥವಾ ಕಾಲೇಜ್ಗೆ ಹೋಗ್ತಾ ಇದೆಯಾ, ಅದನ್ನ ಯಾವ ರೀತಿ ಅವರ ಕುಟುಂಬಸ್ಥರು ಅದನ್ನ ಮಗುನ ಯಾವ ರೀತಿ ಅದ್ ನೋಡ್ಕೋತಾ ಇದ್ದಾರೆ, ಇವೆಲ್ಲಾ ವಿಚಾರಗಳು ಸಹ ನಾವು ನಿಯಮಿತವಾಗಿ ಅದನ್ನ ಮಾಹಿತಿ ತಗೊಳ್ತಾ ಇರ್ತೀವಿ. ನಮ್ಮ ಸಿಬ್ಬಂದಿ ಹೌದು, ಖಂಡಿತ ಇರುತ್ತೆ ಸರ್, ಖಂಡಿತ ಇರ್ಲೇಬೇಕು. ಯಾಕೆಂದ್ರೆ ದತ್ತು ಪ್ರಕ್ರಿಯೆ ಅಂದ ತಕ್ಷಣ ಈಗ ಅದು ಸರ್ಕಾರದ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಆಗಿರೋದ್ರಿಂದ ನಾವು ಅದ್ರ ಕುರಿತು ಹೆಚ್ಚಿನ ಆಸಕ್ತಿ ವಹಿಸಿ ಅದನ್ನ ಮಾಡ್ಕೋಬೇಕಿರುತ್ತೆ. ಇವನ್ ನಮ್ಮ ದತ್ತು ಕೇಂದ್ರಗಳವರು ಸಹ ಅದನ್ನ ಪರಿಶೀಲನೆ ಮಾಡ್ಕೋತಿರ್ತಾರೆ. ಜೊತೆಗೆ ನಾವು ಸಹ ದೂರವಾಣಿ ಸಂಪರ್ಕದ ಮುಖಾಂತರ ನೇರವಾಗಿ ಭೇಟಿ ಮಾಡೋದ್ರ ಮುಖಾಂತರ ಆ ಮಗು ಏನು ಈಗ ಆ ಮಗುವಿನ ಒಂದು ಪಾಲನೆ ಪೋಷಣೆ ಇರ್ಬೋದು, ಆ ಮಗು ಕುಟುಂಬದ ವ್ಯವಸ್ಥೆಯಲ್ಲಿ ಯಾವ ರೀತಿ ಬೆಳೀತಾ ಇದೆ ಅನ್ನೋದು ಇರ್ಬೋದು, ನಾವು ಅದನ್ನ ನೋಡ್ಬೋದು ಸರ್. ಯಾಕಂದ್ರೆ ಬಹಳ ಜನ ನಾವು
ದತ್ತು ತಗೊಂಡ್ಬಿಟ್ರೆ ಒಂದು ಸಮಾಜ ಸೇವೆ ಮಾಡ್ತಿದೀವಿ ಹೌದು. ಅನ್ನೋ ಆತರ ಶೋಕಿಗಾಗಿ ತಗೊಳ್ಳೋದು ಇರುತ್ತಲ್ಲ. ಸೊ ಅಂತ ಜನಗಳಿಗೆ ಇದು ನಿಜಕ್ಕೂ ಇಲ್ಲ, ಕೆಲವೊಂದು ಆತರ ಶೋಕಿ ವಿಚಾರಗಳು ಗಮನಕ್ಕೆ ಬಂದಾಗ ಇಲಾಖೆ ಮತ್ತೆ ಸರ್ಕಾರ ಎರಡೂ ಸಹ ಅದ್ರ ಕುರಿತು ಕ್ರಮ ಕೈಗೊಂಡಿದೆ. ಫೈನ್. ಯಾಕೆಂದ್ರೆ ಕೆಲವೊಂದು ಕಳೆದ ವರ್ಷ ಕೆಲವೊಂದು ಮಾಹಿತಿ ಬಂದಿದೆ, ಆ ತರ ಏನಾದ್ರೂ ಕಾನೂನಾತ್ಮಕವಾಗಿ ದತ್ತು ಪ್ರಕ್ರಿಯೆಗೆ ಒಳಪಡದೇ ಇದ್ರೆ ಅದನ್ನ ಖಂಡಿತವಾಗ್ಲೂ ಸಹ ಸಂಬಂಧಿತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಇಲಾಖೆ ಎರಡೂ ಸಹ ಕ್ರಮ ಕೈಗೊಂಡಿದೆ. ಈಗ ನೀವು ಹೇಳಿದ್ರೆ ಮಕ್ಕಳನ್ನ 15 ವರ್ಷದ ತನಕ ದತ್ತು ತಗೊಳ್ಬಹುದು ಅಂತ. ಈಗ ಪೋಷಕರು ಒಂದು 15 ವರ್ಷದ ಮಗುನ ಒಂದು ದತ್ತು ತಗೊಳ್ತಾರೆ. ಆ ಮಗು ನನ್ನ ಮೂಲ ಪೋಷಕರು ಯಾರು, ನಾನು ಅವ್ರನ್ನ ನೋಡ್ಬೇಕು, ನಾನು ಅವ್ರ ಹತ್ರ ಹೋಗ್ಬೇಕು ಅಂತ ಹಠ ಶುರು ಮಾಡ್ಬೋದು ಅನ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು? ಆ ಮಗುಗೆ ಅದು ತಿಳ್ಕೊಳ್ಳೋ ಹಕ್ಕಿದೆಯಾ, ಅಥವಾ ಇವಾಗ ಮಗು ಒಂಥರ ದ್ವೇಷ ಮಾಡ್ಬೋದು, ಅಥವಾ ಇವರು ಸಮಾಜದ ಬಗ್ಗೆನೇ ಬೇಜಾರಾಗ್ಬಿಡ್ಬೋದು, ನಮ್ಮ ಅಪ್ಪ ಬಿಟ್ಬಿಟ್ಟಿದ್ರು ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ? ಸರ್, ಈಗ ನಾವು ದತ್ತು ಪ್ರಕ್ರಿಯೆಗೆ ಒಳಪಡಿಸೋದಕ್ಕೆ ಮೊದಲೇ ಆಪ್ತ ಸಮಾಲೋಚನೆ ಮಾಡಿರ್ತೀವಿ. ಓಕೆ, ಜೊತೆಗೆ ಈಗ ನಾವು ಹೇಳಿದ್ವಿ ಇಷ್ಟೊತ್ತು 7 ವರ್ಷದ ಒಳಗೆ ಮೇಲಿನ ಮಕ್ಕಳು 18 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಏನು ಫಾಸ್ಟರ್ ಕೇರ್ ಅಂತ ಕೊಡ್ತೀವಿ ಅಂತ ಹೇಳಿ, ಅದನ್ನು ಸಹ ಆ ಮಗು ಆ ವ್ಯವಸ್ಥೆಗೆ ಹೊಂದ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಕರೆಕ್ಟ್. ಜೊತೆಗೆ ಈ ಪೋಷಕರಿಗೂ ಮತ್ತೆ ಮಗುವಿಗೂ ಇಬ್ಬರಿಗೂ ಸಹ ಹೊಂದಾಣಿಕೆ ಆಗೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಆ ಮಕ್ಕಳಿಗೆ ನಾವು ಮಾನಸಿಕವಾಗಿ ಸಿದ್ಧತೆ ಮಾಡಿ ಕಲ್ಸಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಯಾಕಂದ್ರೆ ಈಗ ಇತ್ತೀಚೆಗೆ ನಾವು ಎಷ್ಟು ದತ್ತು ಪ್ರಕ್ರಿಯೆಗೆ ಒಳಪಡಿಸಿರುವಂತಹ ಮಕ್ಕಳಿದ್ದಾರೆ, ಅವ್ರೆಲ್ಲಾರು ಸಹ ಕುಟುಂಬಗಳ ವ್ಯವಸ್ಥೆಗೆ ಹೊಂದಾಣಿಕೆ ಆಗಿದ್ದಾರೆ. ಓಕೆ, ಆ ಕಾರಣಕ್ಕೆ ನಾವು ಅದು ಭಾರತದಲ್ಲಿ ನಮ್ಮ ಸಂಸ್ಕೃತಿ ಸಹ ಅಲ್ಲಿ ಪ್ರತಿನಿಧಿ ಮಾಡುತ್ತೆ. ಯಾಕಂದ್ರೆ ಕೌಟುಂಬಿಕ ವಾತಾವರಣ, ಕುಟುಂಬದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಸಹ ನಾವು ನೋಡ್ಕೊಳ್ತೀವಲ್ವಾ. ಸೊ ಆ ಕಾರಣಕ್ಕೆ ಆ ಮಕ್ಕಳು ತುಂಬಾ ಮಕ್ಕಳು ಹೊಂದಾಣಿಕೆ ಆಗಿದೆ ಸರ್. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅವ್ರಿಗೆ ಆಪ್ತ ಸಮಾಲೋಚನೆ ಇದ್ ಮಾಡ್ತೀವಿ. ಹಂಗೂ ಆಗಿಲ್ಲ ಅಂದ್ರೆ ನಾವು ಮಗು ವಾಪಸ್ ಬಂದ್ರೆ ಅದನ್ನ ನಾವು ಕಾನೂನಾತ್ಮಕವಾಗಿ ಮತ್ತೆ ಹಿಂತೆಗೆದುಕೊಳ್ಳೋದಕ್ಕೂ ಅವಕಾಶ ಇರುತ್ತೆ. ಬಟ್ ನಮ್ಮಲ್ಲಿ ಯಾವುದೇ ಆ ರೀತಿಯ ಪ್ರಸಂಗಗಳು ಜರುಗಿಲ್ಲ. ಒಳ್ಳೇದಾಯ್ತು. ಈಗ ನೋಡಿ, ನೀವು ಪೋಷಕರಿಗೂ ಕೌನ್ಸಿಲಿಂಗ್ ಮಾಡಿರ್ತೀರಾ, ಮಕ್ಳಿಗೂ ಕೌನ್ಸಿಲಿಂಗ್ ಮಾಡ್ತೀರಾ, ಬಹಳ ಒಳ್ಳೆಯ ವಿಚಾರ. ಈಗ ಈಗ ಒಂದು ಮಗು ಇದೆ, ಅಲ್ಲಿ ನಾಗಸಿಂಹ ಅಂತಾನೆ ಒಬ್ಬೊಂದು ಮಗು ಇದೆ ಅನ್ಕೋಣ. ಅವನ್ನ ದತ್ತು ಹೋಗ್ಬೋದು ಇವನು ಅಂತ ಹೆಂಗೆ ಯಾರು ಡಿಸೈಡ್ ಮಾಡೋದು ಮೇಡಮ್? ಸರ್, ಅದನ್ನ ಆಕ್ಚುಲಿ ನಮ್ಮ ದತ್ತು ಕೇಂದ್ರದವ್ರು ಇರಬಹುದು. ಯಾಕೆಂದ್ರೆ ಈಗ ಆಲ್ರೆಡಿ ಕಾರಾ ಮತ್ತೆ ಸಾರಾದಲ್ಲಿ ಎನ್ರೋಲ್ ಆಗಿರುವಂತಹ ಅರ್ಜಿ ಸಲ್ಲಿಸಿರುವಂತಹ, ಜೊತೆಗೆ ನಮ್ಮ ಇಲಾಖಾ ಸಂಪರ್ಕದಿಂದಲೂ ಸಹ ಅರ್ಜಿ ಸಲ್ಲಿಸಿರುವಂತಹ ಕೆಲವೊಬ್ರು ಪೋಷಕರು ಇರ್ತಾರೆ. ಅದ್ರ ಜೊತೆಗೆ ನಾವು ಇಲಾಖಾ ವತಿಯಿಂದ ಒಂದು ಈಗ ಅವರಿಗೆ ಏನೇನು ಅಂದ್ರೆ ಅವರು ಕೌಟುಂಬಿಕವಾಗಿ ಹಾಗೆ ಆದಾಯ ಯಾವ ರೀತಿ ಇರುತ್ತೆ, ಅವ್ರಿಗೆ ಕೆಲಸ ಉದ್ಯೋಗ ಏನಿರುತ್ತೆ, ಅವ್ರ ಆರೋಗ್ಯ ಪರಿಸ್ಥಿತಿ ಯಾವ ತರ ಇರುತ್ತೆ, ಜೊತೆಗೆ ಅವ್ರದ ಮೀನ್ಸ್ ಅಂದ್ರೆ ಈಗ ನಮ್ಗೆ ಅವರ ಹಣಕಾಸಿನ ವ್ಯವಹಾರ ಮತ್ತೆ ಅವರ ಗುರುತು ಅದ್ರ ಕುರಿತು ಸಹ ಈಗ ಆಧಾರ್ ಕಾರ್ಡ್ ಅಂತ ಅಂದ್ರೆ ನಮ್ಮ ಭಾರತೀಯ ಪ್ರಜೆ ಗುರುತಿನ ಚೀಟಿ ಆಗಿರುತ್ತೆ. ಸೊ ಅದನ್ನೆಲ್ಲಾನು ಸಹ ಪರಿಶೀಲನೆ ಮಾಡ್ಬೇಕಿರುತ್ತೆ. ಜೊತೆಗೆ ಕುಟುಂಬಕ್ಕೆ ನಾವು ಭೇಟಿ ನೀಡಿ ಅಲ್ಲಿ ಮತ್ತೆ ಬೇರೆ ಪೊಲೀಸ್ ವೆರಿಫಿಕೇಶನ್ ಈ ತರದನ್ನು ಸಹ ಎಲ್ಲ ಮಾಡ್ಕೋಬೇಕಿರುತ್ತೆ. ಸೊ ಅದೆಲ್ಲ ಒಳಪಟ್ಟಾದ ಮೇಲೆ ಅವ್ರನ್ನ ನಾವು ನಮ್ಮ ಇಲಾಖೆ ಇದಕ್ಕೆ CWC ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಮತ್ತೆ ನಮ್ಮ ಇಲಾಖೆ ವತಿಯಿಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಓಕೆ ಆದ್ಮೇಲೆ ಮಾತ್ರ ಆ ಮಕ್ಕಳನ್ನ ನಾವು ಕಳಿಸುವಂತದ್ದು. ಜೊತೆಗೆ ಇದಕ್ಕೆ ಮೂಲವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಇವರು ದತ್ತು ಪ್ರಕ್ರಿಯೆಗೆ ಒಳಪಡಿಸುವಂತಹ ಮಗುವಿಗೆ ಕೊನೆ ಇದರಲ್ಲಿ ಅವರು ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದ ನಂತರ ದತ್ತು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ನಮ್ಮ ದತ್ತು ಕೇಂದ್ರದವರು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು, ಜೊತೆಗೆ CWC ಅವರು ಇಷ್ಟು ಜನನು, ಜೊತೆಗೆ ಇದಕ್ಕೆ ನಾವು ಪೊಲೀಸ್ ಇಲಾಖೆ ಸಹಾಯನೂ ತಗೋತೀವಿ. ಹಾಗೆ ಬೇರೆ ದೇಶಕ್ಕೆ ಹೋಗುವಂತ ಮಕ್ಕಳಿಗೆ ಪಾಸ್ಪೋರ್ಟ್ ಅವರು ಸಹ ಇದ್ ಮಾಡ್ಬೇಕಿರುತ್ತೆ. ಜೊತೆಗೆ ನಮ್ಮ ಜನನ ಮತ್ತೆ ಮರಣ ನೋಂದಣಿ ಈ ಇಲಾಖೆ ಸಹಾಯನೂ ಸಹ ತಗೋತೀವಿ. ಯಾಕಂದ್ರೆ ಜನನ ಪ್ರಮಾಣ ಪತ್ರ ತುಂಬಾ ಮುಖ್ಯವಾಗಿರುತ್ತೆ. ಆತರ ಪ್ರತಿಯೊಂದು ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಆರೋಗ್ಯ ಇಲಾಖೆಯಿಂದ ಇರ್ಬೋದು, ಈ ಎಲ್ಲಾ ವಿಚಾರಗಳನ್ನು ಸಹ ನಾವು ಗಣನೆಗೆ ತಗೊಂಡೆ ನಂತರ ದತ್ತು ಪ್ರಕ್ರಿಯೆಗೆ ಒಳಪಡಿಸುವಂತ ಸರ್. ಬಹಳ ನಿಜಕ್ಕೂ ಹಲವಾರು ಹಂತಗಳಲ್ಲಿ ಮಕ್ಕಳ ಸುರಕ್ಷತೆಯನ್ನು ಗಮನಿಸಿ ದತ್ತು ಕೊಡಕ್ಕಾಗುತ್ತೆ. ಸೊ ಈಗ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತೀನಿ ಮೇಡಮ್ನ. ಇದನ್ನ ದತ್ತು ಮಾಸ ಅಂತ ಕರೀತಾ ಇದ್ದೀರಾ ನೀವು. ಸೊ ಇಲ್ಲಿ ಯಾವ ಯಾವ ಕ್ರಿಯೆಗಳನ್ನ, ಚಟುವಟಿಕೆಗಳನ್ನ ಹಮ್ಮಿಕೊಳ್ತೀರಾ? ಅದು ಅಲ್ಲದೆ ಇದು ಒಂದು ಹೆಮ್ಮೆಯ ವಿಚಾರ, ಎಲ್ಲ ಗಮನಿಸಬೇಕಾಗಿರೋದು. ಇದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಹೋದ ವರ್ಷ ಸಿಕ್ಕಿರ್ತಕ್ಕಂಥ ಒಂದು ಅತ್ಯುತ್ತಮ ದತ್ತು ಮಾಸನ ಆಚರಣೆ ಮಾಡಿದ್ದಕ್ಕೆ ಒಂದು ಪ್ರಶಸ್ತಿ. ಸೊ ಈ ಕುರಿತಾಗಿ ಮಾಹಿತಿ ಹಂಚ್ಕೊಳ್ಳಿ ಮೇಡಮ್. ಹೌದು ಸರ್, ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಈಗ್ಲೂ ಸಹ ನಾವು ಈ ಸಮಾಜಕ್ಕೆ
ಒಂದು ಒಳ್ಳೆಯ ರೀತಿಯ ಸಂದೇಶ ಕೊಡೋದಿಕ್ಕೆ ಈ ಒಂದು ಮಾಸಾಚರಣೆ ಮುಖ್ಯವಾದ ಒಂದು ಬ್ರಿಡ್ಜ್ ಆಗಿ ನಿಂತ್ಕೊಳ್ಳುತ್ತೆ ಅಲ್ವಾ. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ಶಾಲೆ ಇರ್ಬೋದು, ಹಾಗೆ ಸಮಾಜದಲ್ಲಿ, ಹಾಗೆ ಗ್ರಾಮ ಪಂಚಾಯತಿಗಳಲ್ಲಿ ಅವಕಾಶ ಇರೋ ಕಡೆ ಎಲ್ಲಾ ಕಡೆನೂ ಸಹ ಈ ಒಂದು ದತ್ತು ಪ್ರಕ್ರಿಯೆಗೆ ಇರುವಂತಹ ವಿಚಾರಗಳನ್ನ ನಾವು ಏನು ಸಮಾಜಕ್ಕೆ ನಾವು ಶೇರ್ ಮಾಡ್ಕೊತಿರ್ತೀವಿ. ಬಟ್ ಆದರೆ ಇದೊಂದು ಮಾಸಾಚರಣೆ ಇರೋದ್ರಿಂದ ನಾವು ಇದೊಂದನ್ನೇ ಮುಖ್ಯವಾಗಿ ತಗೊಂಡು ನಾವು ಜನಕ್ಕೆ, ಸಮಾಜಕ್ಕೆ ಒಂದು ಮಾಹಿತಿ ಕೊಡೋದಕ್ಕೆ ವೇದಿಕೆಯಾಗಿ ನಿರ್ಮಾಣ ಆಗಿರುತ್ತೆ. ಈ ಎಲ್ಲಾ ವಿಚಾರಗಳನ್ನು ಸಹ ನಾವು ಒಂದು ಸಮಾಜಕ್ಕೆ ತಲುಪಿಸ್ತೀವಿ ಅನ್ನೋದಕ್ಕಿಂತ ಒಂದು ಮಗುನ ಒಳಪಡಿಸುವಂತಹ ವಿಚಾರ ಇದೆಯಲ್ಲ, ಅದಕ್ಕಿಂತಾನು ಸಹ ಒಂದು ಉತ್ತಮವಾದ ಕಾರ್ಯ ಬೇರೆ ಇರೋದಿಲ್ಲ. ಒಂದು ಮಗುವಿಗೆ ಒಂದು ಕುಟುಂಬ ಹೌದು ಸರ್. ಯಾಕೆಂದ್ರೆ ಕಳೆದ ಒಂದು ಆಗಸ್ಟ್ ತಿಂಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ 2 ಮಕ್ಕಳು ಒಂದೇ ಸರಿ ದತ್ತು ಪ್ರಕ್ರಿಯೆಗೆ ಒಳಪಟ್ವು. ಆ ಪೋಷಕರು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ಎಷ್ಟು ಸಿಬ್ಬಂದಿಯಿಂದ ಹಿಡಿದು ಎಲ್ರೂ ಸಹ ಕಣ್ಣಲ್ಲಿ ನೀರ್ ಹಾಕಿದ್ದಾರೆ. ಓಕೆ, ನಮ್ಮ ಸಿಬ್ಬಂದಿ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಆ ಮಕ್ಕಳನ್ನ ಸಾಕಿದ್ರು. ಈವನ್ ಕಳೆದ ವಾರ ನಾವು ಜಿಲ್ಲಾಧಿಕಾರಿಗಳಿಂದ ಅವ್ರಿಗೆ ಅಧಿಕೃತವಾಗಿ ಹಸ್ತಾಂತರ ಮಾಡಿದ್ವಿ. ಆ ಸಮಯದಲ್ಲೂ ಸಹ ಆ ಮಕ್ಕಳು ಎಷ್ಟು ಖುಷಿಯಿಂದ ಇದ್ವು ಅಂದ್ರೆ ಅದೊಂದು ನಮ್ಗೆ ಒಂದು ಒಳ್ಳೆ ರೀತಿಯ, ನಾವು ಈ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇರೋದಕ್ಕೂ ಸಹ ನಾವು ತಗೊಂಡಿರುವಂತಹ ಒಂದು ನಿರ್ಧಾರದಿಂದ ಮತ್ತೆ ಕೆಲಸದಿಂದ ಅದೊಂದು ಉತ್ತಮ ರೀತಿಯ ನಮ್ಗೆ ಫಲಿತಾಂಶ ಕೊಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇದೆಲ್ಲಾನು ನಾವು ಪರಿಶೀಲನೆ ಮಾಡಿದಾಗ ನಿಜವಾಗ್ಲೂ ದತ್ತು ಮಾಸಾಚರಣೆ ಒಂದು ಮುಖ್ಯವಾದ ವೇದಿಕೆಯಾಗಿ ನಮ್ಗೆ ಇಲಾಖೆಯನ್ನ ಪ್ರಚುರಪಡಿಸೋದಕ್ಕೆ ಅವಕಾಶ ಕೊಡುವಂತಹ ವೇದಿಕೆಯಾಗಿ ಖಂಡಿತವಾಗ್ಲೂ ಕಾರ್ಯನಿರ್ವಹಿಸುತ್ತೆ. ಜೊತೆಗೆ ನಾವು ದತ್ತು ಹಾಗೆ ಫಾಸ್ಟರ್ ಕೇರ್ ಇವೆರಡೂ ಸಹ ಒಂದೇ ನಾಣ್ಯದ 2 ಮುಖಗಳು. ಅದನ್ನ ಕಾನೂನಾತ್ಮಕವಾಗಿ ಕೊಡೋದಕ್ಕೆ ಭಿನ್ನವಾಗಿರಬಹುದು, ಬಟ್ ಮಗುವಿಗೆ ಸಿಗುವಂತಹ ಕೌಟುಂಬಿಕ ವಾತಾವರಣ ಇರ್ಬೋದು, ಮಗುವಿನ ಮೂಲಭೂತ ಹಕ್ಕುಗಳನ್ನ ಕೊಡೋದಿಕ್ಕೆ ನಾವೇನೇನ್ ಕ್ರಮ ಕೈಗೊಳ್ತೀವಿ ಅನ್ನೋದಿರ್ಬೋದು, ಇವೆಲ್ಲಾನು ಸಹ ಒಂದು ಉತ್ತಮ ರೀತಿಯ ದಾರಿದೀಪವಾಗಿ ಹೊರಹೊಮ್ಮುತ್ತೆ ಆ ಮಗುವಿನ ಬದುಕಿನಲ್ಲಿ. ಅದೊಂದು ಖುಷಿ ಆಗುತ್ತೆ. ಕೇಳಿದ್ರ ಪ್ರೇಕ್ಷಕರೇ, ಅನಿತಾ ಮೇಡಮ್ ಅವರು ಎಷ್ಟು ವಿವರವಾಗಿ ದತ್ತು ಪ್ರಕ್ರಿಯೆ ವಿಚಾರಗಳನ್ನು ತಿಳಿಸಿದ್ದಾರೆ. ಅದೊಂದು ಮಕ್ಕಳ ಸ್ನೇಹಿ ಪ್ರಕ್ರಿಯೆ ಆಗಿದೆ. ಮಕ್ಕಳ ಕೂಡ ಒಡಂಬಡಿಕೆ ಪರಿಚಯದ 21 ಏನತ್ತಪ್ಪ ಅಂದ್ರೆ ಮಕ್ಕಳಿಗೆ ದತ್ತು ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಪರ್ಯಾಯ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಬೆಳಿಬೇಕು ಅಂತ. ನಿಮಗೆ ಹಲವಾರು ಪ್ರಶ್ನೆಗಳು ಮನಸ್ಸಲ್ಲಿ ಇದ್ದಿರ್ಬೋದು. ಅದಕ್ಕೆ ಅನಿತಾ ಮೇಡಮ್ ಅವರು ವಿವರವಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿರತಕ್ಕಂಥ ಡೌಟ್ಗಳನ್ನ ಹೋಗಿಸೋದಕ್ಕೆ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ ನಿಮ್ಗೆಲ್ಲ ಗೊತ್ತಿದೆ, 1098 ಇದಕ್ಕೂ ಫೋನ್ ಮಾಡಿ ನೀವು ವಿಚಾರಗಳು ತಿಳ್ಕೊಬಹುದು. ಆಮೇಲೆ ಕಾರಾ ಗೈಡ್ಲೈನ್ಸ್ನ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ವಿವರಗಳನ್ನ ತಗೊಳ್ಬಹುದು. ಇಷ್ಟೆಲ್ಲ ಮಿಷನ್ ವಾಟ್ಸಲ್ಲಿ ಇದನ್ನು ತಿಳ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಕೊಟ್ಟು ಒಂದು ದತ್ತು ಮಾಸದ ವಿಚಾರಗಳನ್ನು ನಮ್ಗೆ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅನಿತಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸೂಚಿಸ್ತೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಜೊತೆಗೆ ಈಗ ಕನ್ನಡ ರಾಜ್ಯೋತ್ಸವ ನವೆಂಬರ್ ಬಂತು. ಸೊ ನವೆಂಬರ್ ಮಾಹೆ ಆಗಿರೋದ್ರಿಂದ ನಾವು ದತ್ತು ಮಾಸಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಎಲ್ರಿಗೂ ಸಹ ವೀಕ್ಷಕರಿಗೆ ಹಾಗೂ ಕೇಳುಗರಿಗೆ ಇಬ್ಬರಿಗೂ ಸಹ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವ್ರ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ.